ಸೆಲ್ಫ್ ಕಾನ್ಫಿಡೆನ್ಸ್ ಅಂದರೆ ಆತ್ಮವಿಶ್ವಾಸ ಅನ್ನೋದು ಒಂದು ಗುಣ ಅಲ್ಲ, ಅದೊಂದು ಸ್ಕಿಲ್. ವಿತ್ ಟೈಮ್ ನೀವು ಅದನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು. ಸೆಲ್ಫ್ ಕಾನ್ಫಿಡೆನ್ಸ್ ಇಂಪ್ರೂವ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಾವು ನಮ್ಮನ್ನೇ ನಂಬಿಲ್ಲ ಅಂದರೆ ಬೇರೆಯವ್ರು ಯಾಕೆ ನಂಬ್ತಾರಲ್ವ. ಸೊ ಆತ್ಮವಿಶ್ವಾಸ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಈ 2 ಸ್ಟೆಪ್ಸ್ ಇದೆ. ಫಸ್ಟ್ನೇದು ಪಾಸಿಟಿವ್ ಸೆಲ್ಫ್ ಟಾಕ್. ಎವ್ರಿ ಡೇ ಟೇಕ್ ಸಮ್ ಟೈಮ್ ಆ್ಯಂಡ್ ನಿಮಗೆ ನೀವೇ ಪಾಸಿಟಿವ್ ವಿಚಾರಗಳನ್ನ ಹೇಳ್ಕೊಳ್ಳಿ. ನೀವು ನೆಗೆಟಿವ್ ಅಥವಾ ಸೆಲ್ಫ್ ಡೌಟ್ನ ಹೇಳ್ಕೊಬಾರ್ದು. ನಾನು ಮಾಡ್ತೀನಿ, ನನ್ನ ಕೈಲಿ ಆಗುತ್ತೆ, ಇಟ್ ಇಸ್ ಪಾಸಿಬಲ್ ಅಂತ ಈ ಥರ ಎಕ್ಸಾಂಪಲ್ಸ್ನ ಇಟ್ಕೊಂಡು ನೀವು ನಿಮಗೆ ಹೇಳ್ಕೊಂಡ್ರೆ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ನ ಇಂಪ್ರೂವ್ ಮಾಡ್ಕೊಬೋದು. ಸೆಕೆಂಡ್ ಬಂದು ಪರ್ಸಿಸ್ಟೆನ್ಸ್ ಆರ್ ರಿಪಿಟೇಷನ್. ಯಾವುದಾದ್ರೂ ಒಂದು ಕೆಲಸ ನಿಮಗೆ ಆತ್ಮವಿಶ್ವಾಸ ಕಡಿಮೆ ಇದೆ ಅಥವಾ ಭಯ ಆಗ್ತಿದೆ ಅನ್ನೋದನ್ನು ಮತ್ತೆ ಮತ್ತೆ ಮಾಡಿ. ಎಕ್ಸಾಂಪಲ್, ನನಗೆ ಬೇರೆಯವ್ರ ಮುಂದೆ ಮಾತಾಡೋದು ಸ್ವಲ್ಪ ಕಷ್ಟ ಆಗ್ತಿತ್ತು. ಸೊ ಅದಕ್ಕೆ ನಾನು ಫಸ್ಟು ಕನ್ನಡಿ ಮುಂದೆ ಮಾತಾಡಿ ಪ್ರಾಕ್ಟೀಸ್ ಮಾಡಿದೆ. ಅದಾದಮೇಲೆ ಸ್ಕೂಲಲ್ಲಿ ಒಂದು 30 to 40 ಮೆಂಬರ್ಸ್ ಮುಂದೆ ಸ್ಪೀಚ್ ಕೊಡೋದು. ಅದಾದಮೇಲೆ ಅದೇ ಥರ ಕಾಲೇಜಲ್ಲಿ ಮಾಡಿದೆ. ಸೊ ದಟ್ ನನಗೆ ಕಾನ್ಫಿಡೆನ್ಸ್ ಇಂಪ್ರೂವ್ ಆಯಿತು ಆ್ಯಂಡ್ ನನ್ನ ಕಾನ್ಫಿಡೆನ್ಸ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಯಿತು. ಅಂದರೆ ಯಾವ ಕೆಲಸ ನಿಮಗೆ ಭಯ ಅನಿಸುತ್ತೆ ಅದನ್ನು ಮತ್ತೆ ಮತ್ತೆ ಮಾಡೋದ್ರಿಂದ ನಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗುತ್ತೆ. ಸೊ ಈ 2